ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಹೊರದಬ್ಬಲಾಗಿದೆ. ಅವರನ್ನು ಹೊರ ನೂಕಲಾಗಿದೆ. ಅವ್ರು ಮಾಡಿದ ತಪ್ಪೇನೋ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಂತ ಹೇಳಿದ್ರು. ಕರ್ನಾಟಕದಲ್ಲಿ ಯಾವಾಗ ಲೋಕಸಭಾ ಚುನಾವಣೆಗಳ ತಯಾರಿ ಶುರುವಾಗಿತ್ತು ಆವಾಗ ನಮ್ಮ ಸರ್ಕಾರ ಇತ್ತು. ಇಲೆಕ್ಷನ್ ಕಮಿಷನ್ ಅಂದರೆ ಯಾರು? ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನಲ್ಲಿ ಅಥವಾ 2-3 ತಾಲೂಕು ಸೇರಿರುವಂಥ ಅಪರ ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿರುವಂಥ ಅಸಿಸ್ಟೆಂಟ್ ಸಹಾಯಕ ಆಯುಕ್ತರು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇವರೆಲ್ಲರೂ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೇ ಇದ್ದಾಗ ಮಾಡಿದ್ದು. ಅವ್ರು ಸರಿ ಮಾಡಿಲ್ಲ ಅಂದ್ರೆ ನಾವು ನೋಡಬೇಕಾಗಿತ್ತು. ಇದೇ ಒಂದೇ ವಾಕ್ಯ ಅವ್ರು ಹೇಳಿದ್ದು. ಆದರೆ ಅದನ್ನೆಲ್ಲವನ್ನೂ ಆತ್ಮವಿಮರ್ಶೆ ಮಾಡ್ಕೋಬೇಕನ್ನೋದನ್ನು ಬಿಟ್ಟು ಅವರಿಗೆ ಮೊದಲ ಸೂಚನೆ ಕೊಡಲಾಯಿತು, ನೀವು ರಾಜೀನಾಮೆ ಕೊಡಬೇಕು ಅಂತ. ಅವ್ರು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾದ ನಂತರ ರಾಹುಲ್ ಗಾಂಧಿಯವರ ಅಹಂಕಾರದಿಂದಾಗಿ ಅವರಿಗೆ ರಾಜೀನಾಮೆ ಕೊಡೋದು ಬೇಡ, ತಗೊಳ್ಳೋದು ಬೇಡ ಅವ್ರ ರಾಜೀನಾಮೆ, ಅವರು ನೇರವಾಗಿ ಹೊರ ಹಾಕ್ರಿ ಅಂತ ಹೇಳಿದರು. ಇವಾಗ ಜಸ್ಟ್ ರಿಮೂವ್ ತೆಗೆದು ಹಾಕಿದ್ರು ಅವರನ್ನು. ಒಬ್ಬ ST ಲೀಡರ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ. ಅವರ ಒಂದು 72 ವರ್ಷದ ಹಿರಿಯರವರು ಸತ್ಯವನ್ನು ಹೇಳಿದ್ದಕ್ಕೆ ಅವರು ಈ ಒಂದು ಸ್ಥಿತಿಯನ್ನು ಅನುಭವಿಸುವಂತಾಗಿದೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.